ಚಿಕ್ಕಂದಿನಿಂದ ಬಡತನದಲ್ಲಿ ಹುಟ್ಟಿ ಚಿಕ್ಕವಳಿದ್ದಾಗ ಹೆತ್ತ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾಗಿ ಬೆಳೆದ ನನ್ನನ್ನು ತುಂಬು ಹೃದಯದಿಂದ ಈ ಮನೆಗೆ ಸಚಿವನಾಗಿ ಕರೆತಂದ ನನ್ನ ಮಾವ. ಅಷ್ಟೇ ಅಲ್ಲ ತಾಯಿ, ಮಕ್ಕಳ ಸೊರಪಿಯಾದ ಕೀಪರ ಮೈದುನರನ್ನು ನನಗೆ ಕಲ್ಪಿಸಿಕೊಟ್ಟು ಈ ನಮ್ಮ ಬದುಕೆಂಬ ಬಹಳ ಬಂಡಿಯನ್ನು ಸುಗಮವಾಗಿ ಸಾಗುವಂತೆ ಮಾಡಿದ್ದೇವೆ. ಅದು ಅಲ್ಲದೆ ತಾಯಿ, ಬೇಡಿದವರಿಗೆ ಬೇಡಿದ ವರವನ್ನು ನೀಡುವ ನೀನು ನನಗೆ ಒಂದು ಮಗುವನ್ನು ಕಲ್ಪಿಸಿಕೊಟ್ಟು ಈ ನಾರಿಯ ಬಾಳು ಸಾರ್ಥಕವಾಗುವಂತೆ ಮಾಡೆಂದು ನಿನಗೆ ನನ್ನ ಸೆರಗೊಂಡು ಬೇಡಿಕೊಳ್ಳುವೆ ದೇವಿ. ದರಿಗೆ ಸತ್ಯ ಧರ್ಮದ ದೇವತೆ ಇಟ್ಟಿಗೆಲಿ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಂಗೆ ಶರಣಂಗೆ ಶರಣಂಗೆ. ಇದರಿಗೆ ಬಂದಂತ
ಮನ ತೃಪ್ತಿಯಾಗೋರಿಗೂ ಹಾಡು. ಏನಿನ್ನ ಹಾಡು ಕೇಳಿ ಕುದುರೆ ಮೇಲೆ ವೇಗದ ಸೌದಾರನಂತೆ ತೇಲಿ ನನ್ನ ಮನಸ್ಸು ಎನ್ನಲ್ಲಿಯೇ ಕೇಂದ್ರೀಕೃತವಾಗುವಂತೆ ಹಾಡು. ಸಾವಿತ್ರಿ, ಪುಂಗಿಯ ನಾದವನ್ನು ಕೇಳಿ ಸರ್ಪವು ಹೇಗೆ ಹರಿದುಬರುತ್ತದೆಯೋ ನಿನ್ನ ಗಾಂಧಾಮೃತ ನನ್ನಲ್ಲಿ ಪಾನಮತ್ತ ಮಾಡಿ ನಿನ್ನಲ್ಲಿಯೇ ಹರಿದು ಬಂದಿತು. ಹಾಡು ಸಾವಿತ್ರಿ, ಹಾಡು. ಮನ ಸಂತೋಷ ಪಡಿಸಿಕೊಳ್ಳುತ್ತ ಹಾಡು. ದಣಿದ ನನ್ನ ಹೃದಯಕ್ಕೂ ಸ್ವಲ್ಪ ಆಯಾಸ ಪರಿಹರಿಸುವ. ದೂರ ಸರಿದು ನಿಂತು ಮಾತನಾಡು. ಹತ್ತಿರ ಬಂದರೆ ಈ ದೇವಿ ಎದುರಿನಲ್ಲಿ ನಿನ್ನ ಕಾಲುಗಳನ್ನು ಕತ್ತರಿಸಿ ಹಾಕುವೆ. ಎಂದೆಂದರೆ ಮಾವಿನ ಹಣ್ಣಿನಂತೆ ಎಲ್ಲ ಹಣ್ಣುಗಳನ್ನು ತಿನ್ನಲು ಹೋದರೆ ವಿಷಪೂರಿತ ಬೇವಿನ ಹಣ್ಣಾಗಿ ನಿನ್ನ ನಿರ್ನಾಮಕ್ಕೆ ಕಾರಣವಾಗಬೇಕಾಗಿತ್ತು. ಎಚ್ಚರದಿಂದಿರು. ಎಚ್ಚರಿಕೆ. ಸಾವಿತ್ರಿ, ಎಚ್ಚರಿಕೆ ಎಂಬ ಶಬ್ದ ನನ್ನ ಕನಸಿನಲ್ಲೂ ಕಂಡಿಲ್ಲ ಈ ಜಗನ್ನಾಥ. ಎಕ್ಕಚ್ಚತಿ ನೀವೊಂದು ಹೆಣ್ಣು, ಈ ಜಗನ್ನಾಥನಿಗೆ ಎಚ್ಚರಿಕೆ ಹೇಳುವಷ್ಟು ಧೈರ್ಯವೇ? ಸಾವಿತ್ರಿ, ಸುಮ್ಮನೆ ಇದು ಕೊಪ್ಪಿದರೆ ನೀನಾಗುವೆ ನನ್ನ ಅರಮನೆಯ ಮಹಾರಾಣಿ. ಒಂದು ವೇಳೆ ಒಪ್ಪದೆ ಹೋದರೆ ನಿನ್ನನ್ನು ಸೇರಿಸಿ ಬಿಡುವೆ ಯಮನ ಕೋಣೆಯನ್ನು. ಮಾರಿಕೋಣ, ನೀನು ಹೇಳಿದ ಹಣವನ್ನು ಕೇವಲ ಸೂಳಿ ಗಳಿಸುತ್ತಾಳೆ ಅಂತ ಹಣವನ್ನು ಗರತಿಯಾದ ನನ್ನನ್ನು ಕೆಣಕಿದ್ದೆ. ಆದರೆ ಈ ದೇವ ಎದುರಿಗೆ ನಿನ್ನ ರುಂಡವನ್ನು ಕತ್ತರಿಸಿ ರಕ್ತ ಚೆಲ್ಲಿ 10 ಕಾಗಿಗಳಿಗೆ ಔತಣ ಕೊಡಬೇಕಾಗುತ್ತದೆ. ಎಚ್ಚರ. ಮರು ಮಾತನಾಡದೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ ಅಥವಾ ಮಾರಿಯಾದ ನಾನೇ ಮಾರಿಯಾಗಲು. ಮಾರಿ ಸಾವಿತ್ರಿ, ಮಾರಿಯಾಗೋ ತನಕ ನಿನಗೆ ಸಮಯ ಕೊಡಲಾರೆ. ಅಷ್ಟರೊಳಗಾಗಿ ನಿನ್ನನ್ನು ಬೆಕ್ಕಿ ತಪ್ಪಿ ನನ್ನ ಆಸೆಯನ್ನು ತೀರಿಸಿಕೊಂಡು ಬಿಡುವೆ. ಸುಮ್ಮನೆ ಇದಕ್ಕೆ ಒಪ್ಪಿಕೋ. ಒಪ್ಪಿಕೊಂಡ ನಿನ್ನ ಕೊರಡಿ ಕಟ್ಟುವೆ ವತ್ಸರದ ಸರ. ಒಂದು ವೇಳೆ ಒಪ್ಪದೆ ಹೋದರೆ ನಿನ್ನನ್ನು ಕಟ್ಟಿ ಹಾಕಿ ಅನುಭವಿಸಿ ಬಿಡುವೆ ನನ್ನ ಈ ಹೂ ಮಂಚಕ್ಕೆ. ಪಾಪದ ಹುಚ್ಚು ನಾಯಿ, ಇಷ್ಟೊತ್ತಿನವರೆಗೂ ಸಮೋಪಾಯದಿಂದ ಹೇಳಿದ್ರೆ ನಿನ್ನ ವರ್ತನೆ ಮಿತಿ ಮೀರ್ತಾ ಇದೆ. ಎಲ್ಲ ಜಗನ್ನಾಥ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಕಾಲ್ ತೆಗೆದರೆ ಸರಿ. ಇಲ್ಲವಾದರೆ ನಿನ್ನ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ಇದೇ ಜಾಗದಲ್ಲಿ ಚೆಲ್ಲಿ ರಕ್ತವನ್ನು ಹೀರಿ ಬಿಡುವೆ. ಸಾವಿತ್ರಿ, ಇದೇ ಎಲ್ಲವೇ ನನ್ನ ಕೆನ್ನೆಗೆ ತಗುಲಿರುವ ಕೈ. ಸಾವಿತ್ರಿ, ಇಲ್ಲಿಯವರೆಗೂ ಯಾವ ಗಂಡು ಕೂಡ ನನ್ನ ಮೇ ಕೈ ಮಾಡಿದ್ದೇ ಇಲ್ಲ.
ಎಕ್ಕಚತೆ ನೀನು ಒಂದು ಹೆಣ್ಣು. ಈ ಜಗನ್ನಾಥನ ಮೇಲೆ ಕೈ ಮಾಡಿ ಬಿಟ್ಟೆ ಅಲ್ಲವೇ? ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು. ನನ್ನ ಈ ಕೆನ್ನೆಗೆ ತಗುಲಿರುವ ಕೈಯನ್ನು ಖಂಡಿತವಾಗಿಯೂ ತೆಗೆದು ಹಾಕುವೆ. ಜಗನ್ನಾಥ್, ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ. ನಾನು ಒಬ್ಬಳು ನಿನ್ನ ತಂಗಿ ಅಂತ ತಿಳಿದು ನನ್ನನ್ನು ಬಿಟ್ಟು ಬಿಡು. ನೋಡು, ಇನ್ನಿಷ್ಟು ಹೊತ್ತಿನಲ್ಲಿ ನನ್ನ ಮೈದನ ಜಳಕಕ್ಕೆ ಅಂತ ಹೊಳೆ ಕಡೆ ಹೋಗೋದಕ್ಕೆ ಇದೇ ದಾರಿಯಲ್ಲಿ ಬರ್ತಾ ಇದ್ದಾನೆ. ಅಕಸ್ಮಾತ್ ಆಗಿ ನೀನೇನಾದ್ರೂ ಅವನ ಕಣ್ಣಿಗೆ ಬಿದ್ದರೆ ನಿನ್ನ ಕಣ್ಣುಗಳನ್ನ ಕತ್ತರಿಸಿ ಹಾಕುತ್ತಾನೆ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈ ಗೆರಕೆಯನ್ನು ಕೆರೆತಕ್ಕದೆ ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ಹೋಗು ಇಲ್ಲಿಂದ. ಮೈದುನ ಸಾವಿತ್ರಿ, ಅವನಪ್ಪ ಹಾಲುಗಲ್ಲದ ಹಸುಗೂಸು. ಅವನೇನು ಮಾಡಬಲ್ಲ ಈ ಜಗನ್ನಾಥನನ್ನು. ಅವನು ಬರುವುದರೊಳಗಾಗಿ ನಿನ್ನನ್ನು ಕತ್ತಲು ಮಾಡಿ ಅನುಭವಿಸಿ ಬಿಡುವೆ ನನ್ನ ಕೋಟೆಯಲ್ಲಿ. ಜಗನ್ನಾಥ್, ಶುದ್ಧ ಪಾಪಿ, ಕಂಡ ಮನುಷ್ಯನಂತೆ ಮರೆಯುವ ನೀನು, ಕಂಡ ಹೆಣ್ಣುಗಳ ತೋಳ ತೆಕ್ಕೆಯನ್ನು ಬಯಸುವ ನೀನು ಗಂಡ. ನಿನ್ನಂತ ಕಾಮಕ ದೃಷ್ಟಿಗಳೇ ಗಂಡಸರಿದೆ. ಇಡೀ ಪುರುಷ ಸಮಾಜದಲ್ಲೇ ಎತ್ತಿಯಲ್ಲಿ ನಿಂದಿರಬಾರದು, ಹಂಗಾಗಿದೆ. ಜಗನ್ನಾಥ, ನಿನ್ನ ಕಾಮವನ್ನು ತಿರುಗಿಸ್ಕೋಬೇಕಾದರೆ ಭಾರತದಲ್ಲಿ ದುಡಿದು ಹಾಕಲಾರದ ಅಣ್ಣ ತಮ್ಮರದು ಹೆಣ್ಣು ಮಕ್ಕಳು ವೇಶ್ಯರಾಗಿ ಶಹರದಲ್ಲಿ ದೊಡ್ಡ ದೊಡ್ಡ ಆಸ್ತಿನ ಮನೆಯಲ್ಲಿ ವಾಸಾಗಿದ್ದಾರೆ. ಅವಳಲ್ಲಿ ಹೋಗಿ ನಿನ್ನ ಕಾಮವನ್ನು ತಿರ್ಸ್ಕೋದು ಬಿಟ್ಟು ಆರ್ಯ ಧರ್ಮದ ನಾರಿ ಮೇಲೆ ಕಣ್ಣು ಹಾಕಿಸಿದ್ರೆ ನಿನ್ನ ಕಣ್ಣವನ್ನು ಕಿಣವೆ ಹುಷಾರ್. ಅದಕ್ಕೆ ಮೈದುನ ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದೆ. ಮೈದುನ ಕಾಪಾಡಿದೆ. ಜಗನ್ನಾಥ್, ಚಾಳಿತ ಸರ್ಪದ ಹೆಡಿಯಲ್ಲಿ ರತ್ನ ಇರುತ್ತೆ. ಅದನ್ನು ತೆಗೆದುಕೊಳ್ಳಕ್ಕೆ ಹೋದರೆ ಪ್ರಾಣಕ್ಕೆ ಅಪಾಯ. ಆ ತರನೇ ಸರ್ಪದ ಹೆಡಿಯಲ್ಲಿ ರತ್ನ ಇದಂತೆ ಈ ನನ್ನ ಅತ್ತಿಗೆ ತಾಯಿ ಅನ್ನುವ ಪೂಜಿಸುವ ನನ್ನ ಅತ್ತಿಗೆಗೆ ಕೈ ಹಾಕಿದಲ್ವೇ? ನಿನ್ನನ್ನು ಬಿಡುವುದಿಲ್ಲ. ನೆನಸ್ತೋ ನಿನ್ನ ಮನೆಯ ಬಿಟ್ಟು ಬಿಡುವ ಪಾಪಿಯನ್ನು. ನೋಡಿದೆನೋ ಹಂದಿಯ ಕುಲದವನೇ ನನ್ನ ಅತಿಗೆಯ ಗುಣವನ್ನು. ನಿನ್ನ ಕುತ್ತಿಗೆಯನ್ನು ಈಗಲೇ ಕತ್ತರಿಸಿ ಈ ಪವಿತ್ರ ಗರ್ತಿ ಹಣ್ಣಗೆ ರಕ್ತ ತಿಳುವ. ಆದರೆ ನನ್ನ ಅತಿಗೆ ನಿನ್ನನ್ನು ಜೀವನ ದಾನ ಮಾಡಿದಾಳೆ. ಹೋಗು ಹೋಗು, ಜೀವ ಉಳಿಸಿಕೋ. ಬಿಟ್ಟು ಬಿಡು ಮೈದನ, ಹೊರಟು ಹೋಗಲಿ. ಇನ್ನು ಮುಂದಾದ್ರೂ ಸನ್ಮುಖನಾಗಿ ಒಳ್ಳೆಯನಾಗಿ ಬಾಳಲಿ. ಬಸವರಾಜ್, ಎಕ್ಕಚಿತ ಒಂದು ಹೆಣ್ಣಿಗಾಗಿ ನಿನ್ನಿಂದ ಅವಮಾನಿತನಾಗಿ ಈಗ ಮರಳಿ ಹೋಗುತ್ತಿದ್ದೇನೆ. ಒಂದು ಮಾತು ನೆನಪಿನಲ್ಲಿಗೋ, ಇದು ಕೇವಲ ಕ್ಷಣಿಕ. ಮುಂದೆ ಇದೇ ಮನೆಯನ್ನು ಸೇರಿ ನಿಮ್ಮೆಲ್ಲರೂ ಸರ್ವನಾಶ ಮಾಡುವುದೇ ಈ ಜಗನ್ನಾಥ ಆಡುವ ನಾಟಕದ 2ನೇ ಅಧ್ಯಾಯ.
ದೇವರ ಪೂಜೆಗೆ ಅಂತ ಬಂದಿದ್ದೆಯಪ್ಪ. ನೋಡು ಮೈದುನ, ನನ್ನದೊಂದು ಮಾತು ನಡೆಸಿಕೊಡುವೆಯ? ಒಂದೇಕೆ ಹತ್ತು ಮಾತುಗಳು ನಡೆಸಿಕೊಂಡು ಅತ್ಗೆ, ಅದು ಯಾವ ಮಾತು ಹೇಳೋದಿದೆ? ಹಾಗಂತ ನನ್ನ ಕೈ ಮೇಲೆ ಕೈ ಹಾಕಪ್ಪ. ನೋಡು ಮೈದುನ, ಇಲ್ಲಿ ನಡೆದ ಈ ವಿಷಯವನ್ನು ಯಾರ ಮುಂದೆಯೂ ಹೇಳಬಾರದು. ಅತ್ತಿಗೆ ತೆಗೆದುಕೊಳ್ಳುವ ವಚನ. ನಡಿಯಮ್ಮ, ಹೋಗೋಣ. ನೀನು ಒಳಗೆ ಹೋಗಿ ಸ್ನಾನ ಮಾಡಿಕೊಂಡು ಬಾರಪ್ಪ. ನಾನು ಈಗಾಗಲೇ ಮನೆಗೆ ಹೋಗುತ್ತೇನೆ. ಬೇಡ ಅತ್ತಿಗೆ, ಮೊದಲೇ ನಿನ್ನನ್ನು ಮನೆಗೆ ಬಿಟ್ಟು ನಂತರ ನಾನು ಸ್ನಾನಕ್ಕೆ ಬರುವೆ. ನಡಿ ಅತ್ತಿಗೆ. ಹಾಗಾದ್ರೆ ಬಾ ಮೈದುನ, ಹೋಗೋಣ. ಗೆಳತಿ ನನ್ನ